ಅವಳು ವಿರಾಟ್ಗೆ ಸತ್ಯ ಹೇಳಬೇಕೋ ಬೇಡವೋ ಎಂಬುದೇ ಅವಳ ಮನಸ್ಸಿನಲ್ಲಿ ನಡೆಯುತ್ತಿತ್ತು. ಮರುಕ್ಷಣ ಅವಳು ಏನನ್ನೋ ಯೋಚಿಸಿ ದೀರ್ಘ ಉಸಿರು ತೆಗೆದುಕೊಂಡು ಅವಳಿಗೆ ಹಳೆಯ ನೆನಪುಗಳು ನೆನಪಾಯಿತು. ಇದಕ್ಕಾಗಿಯೇ ಎಂದು ಹೇಳಿ ಮತ್ತೆ ಅವನ ಎದೆಗೆ ಅಪ್ಪಿಕೊಳ್ಳುತ್ತಾಳೆ ಮತ್ತು ತನ್ನ 2 ತೋಳುಗಳನ್ನು ಅವನ ಬೆನ್ನಿಗೆ ಬಿಗಿಯಾಗಿ ಸುತ್ತಿಕೊಳ್ಳುತ್ತಾಳೆ. ಅವಳು ಬಿಟ್ಟರೆ ವಿರಾಟ್ ಎಲ್ಲಿಗಾದರೂ ಹೋಗುತ್ತಾನೆ ಎಂಬಂತೆ. ವಿರಾಟ್ ಅವಳ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದನು. ಆದರೆ ವಿಷಯವೇನು? ಅವನು ಅವಳನ್ನು ಕೇಳಲು ಪ್ರಯತ್ನಿಸುತ್ತಾನೆ. ಆದರೆ ಕಾವ್ಯ ಮಧ್ಯದಲ್ಲಿ ಅವನ ತುಟಿಗಳ ಮೇಲೆ ಬೆರಳಿಟ್ಟು, ಶ್, ಯಾವುದೇ ಪ್ರಶ್ನೆಗಳಿಲ್ಲ, ಯಾವುದೇ ಉತ್ತರವಿಲ್ಲ. ನನ್ನನ್ನು ಹೀಗೆ ನಿನ್ನ ಬಳಿ ಇರಲು ಬಿಡು. ನನ್ನನ್ನು ನಿನ್ನಿಂದ ದೂರ ಮಾಡಬೇಡ, ದಯವಿಟ್ಟು ಎಂದು ಹೇಳಿ ತಲೆಯನ್ನು ಅವನ ಎದೆಗೆ ಒತ್ತಿ ಮತ್ತೆ ಕಣ್ಣು ಮುಚ್ಚಿಕೊಳ್ಳುತ್ತಾಳೆ. ವಿರಾಟ್ಗೆ ಅವಳಿಗೆ ಹಳೆಯ ನೆನಪುಗಳು ನೆನಪಾಗಿರಬಹುದು. ಅದನ್ನು ಹೇಳಲು ಅವಳು ಬಯಸುವುದಿಲ್ಲ ಎಂದು ಭಾವಿಸುತ್ತಾನೆ ಮತ್ತು ಅವನು ಅವಳನ್ನು ಕೇಳಿ ತೊಂದರೆ ಕೊಡಲು ಬಯಸುವುದಿಲ್ಲ. ಅವನು ಪ್ರೀತಿಯಿಂದ ಅವಳ ಹಣೆಗೆ ಮುತ್ತಿಟ್ಟು ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಹಾಸಿಗೆಯ ಕಡೆಗೆ ಹೋಗುತ್ತಾನೆ. ಕಾವ್ಯ ಚಿಕ್ಕ ಮಗುವಿನಂತೆ ಅವನಿಗೆ ಅಂಟಿಕೊಂಡಿದ್ದಳು. ವಿರಾಟ್ ಅವಳನ್ನು ನಿಧಾನವಾಗಿ ಹಾಸಿಗೆಯ ಮೇಲೆ ಮಲಗಿಸುತ್ತಾನೆ. ಪ್ರೀತಿಯಿಂದ ಅವಳ ತಲೆಯ ಮೇಲೆ ಕೈಯಾಡಿಸುತ್ತಾನೆ. ನಂತರ ಹಿಂದಕ್ಕೆ ಸರಿಯುತ್ತಾ ಶುಭರಾತ್ರಿ ಎಂದು ಹೇಳುತ್ತಾನೆ. ಆದರೆ ಅವನು ಹಿಂದಕ್ಕೆ ಸರಿಯುತ್ತಿದ್ದಂತೆ ಕಾವ್ಯ ತಕ್ಷಣ ಅವನ ಕೈಯನ್ನು ಹಿಡಿದು ತಲೆಯನ್ನು ಅಲ್ಲಾಡಿಸಿ